ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮೇಘನಾ. ಇವತ್ತಿನ ರೆಸಿಪಿ ಬನಾನಾ ಪ್ಯಾನ್ ಕೇಕ್. ಈ ಬನಾನಾ ಪ್ಯಾನ್ ಕೇಕ್ನ ಈಸಿಯಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ಬನಾನಾ ಪ್ಯಾನ್ ಕೇಕ್ ಮಾಡೋದಕ್ಕೆ ಮೊದಲು 2 ಬಟ್ಲು ತೊಗೊಂಡಿದ್ದೀನಿ, ಜೊತೆಗೆ 2 ಮೊಟ್ಟೆ ತೊಗೊಂಡಿದ್ದೀನಿ. ಇವಾಗ 2 ಮೊಟ್ಟೆನ ಒಡೆದು ಮೊದಲು ಒಂದು ಬಟ್ಲಿಗೆ ಹಾಕ್ಕೊತೀನಿ. ಸೊ ಈ ರೀತಿ ಒಡೆದಿಟ್ಕೊಂಡಿರೋಂಥ ಮೊಟ್ಟೆಲಿರೋಂಥ ಯೆಲ್ಲೋ ಕಲರ್ ಪಾರ್ಟ್ನ ಬೇರೆ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ಯೆಲ್ಲೋ ಕಲರ್ ಪಾರ್ಟ್ನ ಬೇರೆ ಒಂದು ಬಟ್ಲಿಗೆ ಹಾಕ್ಕೊಂಡ್ಮೇಲೆ ನೀಟಾಗಿ ಇವಾಗ ನಾನು ಬೀಟರ್ನ ಸಹಾಯದಿಂದ ನೀಟಾಗಿ ಬೀಟ್ ಮಾಡ್ಕೊತೀನಿ. ಸೊ ಈ ರೀತಿ ನೀಟಾಗಿ ಬೀಟ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ವೆನಿಲಾ ಎಸೆನ್ಸ್ ಹಾಕ್ಕೊಂಡ್ಮೇಲೂ ಕೂಡ ನೀಟಾಗಿ ಒಂದು ಸಾರಿ ಬೀಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದಾದಮೇಲೆ ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನೀವು ತುಪ್ಪ ಇಲ್ಲ ಅಂದರೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೋದು, ಅಥವಾ ಮನೇಲಿ ಬೆಣ್ಣೆ ಇರೋರು ಬೆಣ್ಣೆನ ಕರಗಿಸಿ ಅದನ್ನು ಕೂಡ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೋದು. ಮನೇಲಿ ಬೆಣ್ಣೆ ಇತ್ತು ಆದರೆ ಕರಗಿಸಿ ಹಾಕ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ, ಆಫೀಸಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಏನು ತುಪ್ಪ ಇತ್ತಲ್ಲ ಅದನ್ನು 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನೀಟಾಗಿ ನಾನಿವಾಗ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಚಿಟಿಕೆ ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ನಾನಿಲ್ಲಿ ಒಂದು 150 ml ಅಷ್ಟು ಹಾಲು ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹಾಲನ್ನ ನೀಟಾಗಿ ಕಾಯಿಸಿ ಆರಿಸಿರೋ ಅಂಥ ಹಾಲು ಯೂಸ್ ಮಾಡ್ತಿದ್ದೀನಿ. ನೀವು ಕೂಡ ನೀಟಾಗಿ ಹಾಲನ್ನ ಕಾಯಿಸಿ ಆರಿಸಿ ಹಾಕ್ಕೊಳ್ಳಿ, ಆವಾಗಲೇ ಕೇಕು ಫ್ಲಫಿಯಾಗಿ ಬರುತ್ತೆ. ಸೊ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನಾನು ಇವಾಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಅದಕ್ಕೆ ಈ ಚಿಕ್ಕ ಬಾಕ್ಸಷ್ಟು ಮೈದಾ ಇಟ್ಕೊಂಡಿದ್ದೆ, ನೀಟಾಗಿ ಜಲ್ಡಿ ಹಿಡಿದು ಆ ಚಿಕ್ಕ ಬಾಕ್ಸಲ್ಲಿ ಮೈದಾ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಈ ಒಂದು ಪಾತ್ರೆಗೆ ಹಾಕ್ಕೊತೀನಿ. ಇದಾದಮೇಲೆ ನಾನು ಇದಕ್ಕೆ ಒಂದು 2.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ಬೆಲ್ಲನ ಕುಟ್ಟಿ ಪುಡಿ ಮಾಡಿ 2.5 ಸ್ಪೂನಷ್ಟು ಬೆಲ್ಲ ಯೂಸ್ ಮಾಡ್ಬೋದು. ನನಗೂ ಬೆಲ್ಲ ಅಂದ್ರೇ ಇಷ್ಟ, ಆದರೆ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಡೋಷ್ಟು ಟೈಮ್ ಇರಲಿಲ್ಲ. ಸೊ ಅದಕ್ಕೆ ನಾನು 2.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಬೇರೆ ಒಂದು ಫ್ರೂಟ್ ಪ್ಯಾನ್ ಕೇಕ್ ಮಾಡುವಾಗ ಆವಾಗ ನಾನು ನಿಮಗೆ ಬೆಲ್ಲ ಹಾಕಿ ತೋರಿಸ್ತೀನಿ. ಸೊ ಈ ರೀತಿ ಸಕ್ಕರೆ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡಾ ಕೂಡ ಹಾಕ್ಕೊತಾರೆ. ನನ್ನ ಹತ್ರ ಬೇಕಿಂಗ್ ಸೋಡಾ ಇರಲಿಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಬೇಕಿಂಗ್ ಸೋಡಾ ಇಲ್ಲ ಅಂದ್ರೂ ಪ್ಯಾನ್ ಕೇಕ್ ಫ್ಲಫಿಯಾಗಿ ಬರುತ್ತೆ. ಸೊ ಇವಾಗ ಈ ಡ್ರೈ ಇಂಗ್ರೀಡಿಯೆಂಟ್ಸ್ನ ಏನು ಕಲಸಿಟ್ಕೊಂಡಿದೆಯಲ್ಲ ಮೊಟ್ಟೆ ಅದೆಲ್ಲ ಆ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ನೀಟಾಗಿ ಚೂರು ಗಂಟಿಲ್ದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಒಂದು ಚೂರು ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಆಗಿದೆ. ಸೊ ಈ ರೀತಿ ಮಿಕ್ಸ್ ಆಗಿರೋ ಅಂತಹ ಒಂದು ಬ್ಯಾಟರ್ಗೆ ನಾನು ಏನು ಮೊಟ್ಟೆಲಿ ವೈಟ್ ಪಾರ್ಟ್ ಉಳಿದಿತ್ತಲ್ಲ ಅದನ್ನು ಕೂಡ ಹಾಕ್ಕೊಂಡು ಇವಾಗ ನಾವು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ಮಾಡ್ತಿರೋದು ಬನಾನಾ ಪ್ಯಾನ್ ಕೇಕ್ ಆಗಿರೋದ್ರಿಂದ ನಾನಿಲ್ಲಿ ಒಂದು 2 ಬನಾನ ತೊಗೊಂಡಿದ್ದೀನಿ. ಆ 2 ಬನಾನ ನೀಟಾಗಿ ಬಿಡಿಸಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನಿವಾಗ ಒಂದು ಚಿಕ್ಕ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಆ ಪ್ಲೇಟಲ್ಲಿ ನೀಟಾಗಿ ಕೈಯಲ್ಲಿ ನಾನು ಬನಾನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸೊ ಕೈಯಲ್ಲಿ ನಾನು ನೇಸ್ ಬೆಳೆಸಿಲ್ಲ, ಜೊತೆಗೆ ನೀಟಾಗಿ ಕೈ ತೊಳ್ಕೊಂಡು ನಾನು ಈಗ ಕೈಯಲ್ಲೇ ಬನಾನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವೇನಾದ್ರು ನೇಸ್ ಬೆಳೆಸಿಲ್ಲ ಅಂದರೆ ನೀಟಾಗಿ ಕೈ ತೊಳ್ಕೊಂಡು ಕೈಯಲ್ಲೇ ಸ್ಕ್ವೀಸ್ ಮಾಡ್ಕೊಬೋದು, ನೀವು ಏನು ತೊಂದರೆ ಇಲ್ಲ. ಸೊ ಈ ರೀತಿ ಸ್ಕ್ವೀಸ್ ಆಗಿರೋಂತಹ ಈ ಬನಾನ ನಾನೀಗ ಈ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಈ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಸೊ ಈ ಒಂದು ಹಿಟ್ಟು ನಾವು ದೋಸೆ ಹಿಟ್ಟು ಅದಕ್ಕೆ ಬಂದರೆ ಸಾಕು. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಸ್ಟವ್ ಅಂಟಿಸಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ್ರ ಮೇಲೊಂದು ತವ ಇಟ್ಕೋತಾ ಇದ್ದೀನಿ. ತವ ಪ್ರೀ ಹೀಟ್ ಆಗೋವರೆಗೂ ಬಿಟ್ಟು ಆಮೇಲೆ ನಾವು ದೋಸೆ ಹಾಕ್ಕೊತೀವಲ್ಲ ಹಂಗೆ ಹಾಕ್ಕೋಬೇಕಾಗುತ್ತೆ. ಸೊ ಈ ರೀತಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ತವ ಪ್ರೀ ಹೀಟ್ ಆಗಿದೆ. ನಾನು ಇಲ್ಲಿ 1 ಸೌಟ್ ಬ್ಯಾಟರ್ನ ತೊಗೋತಾ ಇದ್ದೀನಿ. ಸೊ ನಾವು ದೋಸೆಗೆ ಹಾಕ್ಕೊತೀವಲ್ಲ ಅಷ್ಟೊಂದು ಹಾಕ್ಕೊಳ್ಳೋದು ಬೇಡ, 1 ಸೌಟ್ ತೊಗೊಂಡ್ರೆ ಸಾಕಾಗುತ್ತೆ. ಸೊ ಈ ರೀತಿ 1 ಸೌಟ್ ತೊಗೊಂಡು ಒಂದು ಸರಿ ನಾವು ಈ ರೀತಿ ನಾವು ಏನು ಬ್ಯಾಟರ್ ಇತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಸಾಕು. ಸೊ ಈ ಒಂದು ಇಷ್ಟು ಸೈಜಲ್ಲಿ ಬರಬೇಕು ಪ್ಯಾನ್ ಕೇಕು, ಇಷ್ಟು ಅಗಲ ಇದ್ದರೆ ಸಾಕಾಗುತ್ತೆ. ದೋಸೆ ಥರ ತುಂಬ ಅಗಲವಾಗಿ ಹಾಕ್ಕೊಳ್ಳೋದೇನು ಬೇಡ. ಸೊ ಇಷ್ಟು ಅಗಲ ಇದ್ದರೆ ಸಾಕು. ಸೊ ಇದಕ್ಕೆ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಸೊ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಸೊ ಎಣ್ಣೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ಈ ರೀತಿ ಒಂದು ಪ್ಲೇಟ್ ಮುಚ್ಚಿ ಒಂದು 2-3 ನಿಮಿಷ ಬಿಟ್ಟು ಇವಾಗ ನಾನು ಬೇರೆ ಒಂದು ಸೈಡ್ಗೆ ತಿರುವಾಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬ್ರೌನ್ ಕಲರಾಗಿ ಬಂದಿದೆ ಮತ್ತು ಫ್ಲಫಿಯಾಗೂ ಬಂದಿದೆ ಪ್ಯಾನ್ ಕೇಕು. ಸೊ ನೀವು ಸೋಡಾನ ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು. ಇವಾಗ 2-3 ನಿಮಿಷ ಆದಮೇಲೆ ಮತ್ತೆ ಇನ್ನೊಂದು ಸೈಡು ನಾನಿವಾಗ
ತಿರುವಾಕೋತಿದ್ದೀನಿ ನೋಡಿ. ಇಷ್ಟು ಇನ್ನೊಂದು ಸೈಡ್ಗೆ ಇಷ್ಟು ಬೆಂದರೆ ಸಾಕು, ಕಂಪ್ಲೀಟ್ ಬ್ರೌನ್ ಆಗೋದು ಬೇಡ. ಸೊ ನಾನು ಏನು ತೊಗೊಂಡಿದ್ದೆ ಅಲ್ವಾ, ಒಂದು ಚಿಕ್ಕ ಬಾಕ್ಸಲ್ಲಿ ಮೈದಾ ಹಿಟ್ಟು. ಆ ಮೈದಾದಲ್ಲಿ ನಾವು ಒಂದು 8 ಪ್ಯಾನ್ ಕೇಕ್ಗಳು ಮಾಡ್ಕೋಬೋದು. ನಾನು ಆಫೀಸ್ಗೆ ಅಂತ ಒಂದು 4 ಮಾಡ್ಕೊಂಡಿದ್ದೆ ಸದ್ಯಕ್ಕೆ. ಸೊ ಪ್ಯಾನ್ ಕೇಕ್ ಯಾವಾಗಲೂ ಬಿಸಿ ಬಿಸಿಯಾಗಿದ್ದಾಗಲೇ ತಿನ್ನಬೇಕಾಗುತ್ತೆ. ಅದನ್ನು ಆರೋದ್ಮೇಲೆ ತಿನ್ನೋಕ್ಕೋದ್ರೆ ಅದು ಮೊಟ್ಟೆ ಥರ ಅನಿಸುತ್ತೆ. ಸೊ ಬಿಸಿ ಬಿಸಿ ಇದ್ದಾಗಲೇ ತಿನ್ಕೋಬೋದು. ಈ ಪ್ಯಾನ್ ಕೇಕ್ಗೆ ನಾನು ಮೇಲೆ ಇವಾಗ ಚಾಕ್ಲೇಟ್ ಸಿರಪ್ಪು ಮತ್ತು ಹನಿ ಹಾಕ್ಕೊತಾ ಇದ್ದೀನಿ. ಸೊ ಚಾಕ್ಲೇಟ್ ಸಿರಪ್ಪು ಹನಿ ಇಲ್ದಿರೋ ಸ್ಕಿಪ್ ಮಾಡ್ಬೋದು. ಹಾಗೇ ಪ್ಯಾನ್ ಕೇಕ್ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಈ ಹನಿ ಮತ್ತು ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ತಿನ್ನೋದಕ್ಕಿಂತ ಬರೀ ಹಾಗೆ ಇರೋ ಪ್ಯಾನ್ ಕೇಕ್ ತಿನ್ನೋದೇ ನನಗೆ ತುಂಬ ಇಷ್ಟ. ಹಾಗೆ ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಾನು ಹೇಳ್ಕೊಟ್ಟಿರೋಂಥ ಪ್ರೊಸೀಜರಲ್ಲಿ ನೀವು ಕೂಡ ಒಮ್ಮೆ ಪ್ಯಾನ್ ಕೇಕ್ ಟ್ರೈ ಮಾಡಿ. ಹೆಂಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಮೇಘನಾ ಮನೋಜ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಏನೇ ಒಂದು ಹೊಸ ವೀಡಿಯೋ ಬಿಟ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಾನು ಪ್ರತಿಯೊಂದು ವೀಡಿಯೋನು ಕಂಪ್ಲೀಟಾಗಿ ವ್ಯೂ ಮಾಡಿ ಮತ್ತು ನಾನು ಪ್ರತಿಯೊಂದು ವೀಡಿಯೋಗೂ ಲೈಕು ಶೇರು ಕಮೆಂಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ನನ್ನ ಚಾನಲ್ಗೂ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇವತ್ತು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.